ಶರಣು ಮಾಸ್ತರ್ ಅವ್ರ ಈ ಪುಣ್ಯ ಪೌಳಿ ಒಳಗ ತಾವೇನು ಮಾತಾಡಿರಿ ಸಾಕು ಬಿಡೋನು ತನ ಮಾತಾಡಿರಿ. ಕೆಲವೊಂದಿಷ್ಟು ಮಂದಿ ಎದ್ದು ಹೋಗುತ್ತಾನ ಮಾತಾಡಿ ಆ ಮೂರ್ತಿನ ಒಳಗೆ ಉಪಯೋಗಿಸ್ಕೊಳ್ಳುತ್ತಾನ. ಅದಕ್ಕಾಗಿ ನಾ ಮದಗೊಂಡ ಮುತ್ಯಾನ ಮರಿಯಲ್ಲಾಗ್ತದ. ಹೌದು ಏನು ತಿಳ್ಕೊಂಡಾರತಿ ನಾ ಮಾತಾರ ತಿಳಿತಿತ್ತಂದ್ರೆ ಮಾತಾಡ್ಲಿಕ್ಕೆ ಬರ್ತದ. ಹಲೆ ಆದ್ರೂ ಒಂದು ಎಮ್ಮೆ ಹೊಳತದ್ರಿ. ಒಂದು ಮುಂಜಾನೆ ಚಾಲು ಮಾಡಿದ್ವಿ ಸಂಜೆವರೆಗೆ ಹಂಗಲ್ಲ ಮಾಸ್ತರ ಅಂದ್ರು ಹೊಟ್ಟೆ ಹಾದಿಗೆ ಬರ್ಲಾಕ್ ತಯಾರಿಲ್ಲ. ಹಂಗಲು ಕೋಡಿ ಎಲ್ಲಾ ಲಿಂಗ ಮುತ್ಯ ಪ್ರಪಂಚ ಮಾಡಿ ಪಾರಮಾರ್ಥ ಅದಕ್ಕೆ ಪಾರಮಾರ್ಥದ ಸುಳಿವು ಬಡದತ್ತೇನ್ ಇಲ್ಲತ್ತೇವ್ ನಡುಗಾಲದಲ್ಲಿ ಪಾರಮಾರ್ಥ ಐತಿಲ್ಲ. ಹೇಳುದು ಶಾಸ್ತ್ರ, ತಿನ್ನುವುದು ಬದನಿಕಾಯಿ. ಆದಿ ಅನಾದ ಅಂಧಕಾರ ದುಂದುಕಾರದಾಗ ಹೆಣ್ಣನ್ನುವುದೇ ಪತ್ತೆ ಇಲ್ಲ. ನೀರು ನಿರಂಕಾರದೊಳಗೆ ಹೆಣ್ಣನ್ನುವುದೇ ಇಲ್ಲ. ಓಂ ಮತ್ತು ಓಹಂ ಅನ್ನೋ ಶಬ್ದದಿಂದ ಸ್ವಯಂ ಬ್ರಹ್ಮ ಪ್ರಕಟ ಆಗನ ಅಲ್ಲೆಲ್ಲಿ ನಿನ್ನ ಹೆಣ್ಣಿತ್ತು. ಓಲಿಯವರು ಬೇಕಾದ ಕೇಳವ್ರು ಇದರಿನವ್ರು ತಮಗ್ ಬಂದದೇ ಹೇಳ್ತಾರ. ಅವ್ರು ತಮಗ್ ಬಂದದ್ ಹೇಳುದು ನೀವು ಹೇಳ್ರತ್ತಾರ ಇದೇ ಕೇಳಿ ಮುಂದಿನವ್ರಾಗ ಹೋಗಿ ಹೇಳುದು. ಬರಲ್ಲ ಬಂದು ಹೇಳು. ನಾ ಹೇಳಿಲ್ಲ ಅಂದ್ರೆ ಏನಾದ್ರೂ ಹೇಳ್ತನು ನಮ್ಮ ಮದಗೊಂಡ ಮುತ್ತನ ಮರಿ ಎಲ್ಲ ತಿಳಿಸೋದಕ್ಕೆ. ಹೌದಲ್ಲ ಬರ್ತಾವ ನಮ್ಮ ಫೋನ ಹಿಂಗ ಪ್ರಶ್ನೆ ಕೇಳಿನ್ರಿ ಉತ್ತರ ಹಿಂಗ ಹೇಳಾನ ಖರೆ ಹೇಳು ನನಗೆ ಹೇಳತ್ತನ್ರಿ ಯಾನ್ ಹೇಳುದು. ಹಂಗ ಆಗಬಾರ್ದು. ನಿಮಗೂ ಸಹಿತ ಸಂಶಯ ಬರಬಾರ್ದು. ಊಟಿಗೆ ಅವ್ ಕೇಳ್ದ ಮತ್ತ ಅವನಿಗೆ ಗೊತ್ತಿಲ್ಲ ಯಾರಿಗೂ ಸುಮ್ಮಿ ಒಂದ್ ಇಲ್ಲ ಅನ್ಕೋತೀವಿ ಹೋದತ್ತ. ಇದು ನಾಡಗೌಡ ನಮ್ ಸಿದ್ಧ ಅನಿಸ್ಕೋಬೇಕಾದ್ರೆ ಸುಮ್ಮ ಅನಿಸ್ಕೊಂಡಿಲ್ಲ. ನಾಡಿಗೆಲ್ಲ ಜಾಲ್ ಹಾಕ್ಯಾನಂತ ಹೇಳಿ ಅವನಿಗೆ ನಾಡಗೌಡ ಅಂತಾರ. ಬಂದು ಬೇಡ್ಕೊತಾರ ಅವನ ಮುಂದ. ಕಲ್ಲೂರು ಕಡಿಮಟ್ಟನಂತ ಹೆಚ್ಚಿನ ಸಿದ್ಧಾಟಿಗೆ ಬಟ್ಟಲು ವಾರಿಯಾಗಿ ಇಡಬೇಕಾಗಿತ್ತ ಹೇಳಿ ಈ ಅಭಿಷಾರ. ಅಂದ್ರ ಅವನ ಕೀರ್ತಿ ಮುಂದೆ ಬೆಳೆಸೋ ಸಲುವಾಗಿ ಅಭಿಷಾರ ಅಂದ್ರ ನಮಗ ತಿಳಿದಂತ ಪ್ರಕಾರ ಅವರು ಎಬ್ಬಿಸುವುದು ಧರ್ಮೇ. ಒಳಗ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದ್ರು ಸಿದ್ಧಾಟಿಗೆ ಸುಳ್ಳಾಗಬಾರ್ದತ್ತೆ. ಇದು ನಾ ಹೇಳುದು ನೀ 10 ಸಲ ಕೇಳು ಒಂದು ಉತ್ತರ ಒಂದೇ. ಹೇಳೋಕ್ಕಿಂತ ಮೊದಲೇ 100 ಸಲ ವಿಚಾರ ಮಾಡ್ತೀನಿ. ಖರೆ ಒಮ್ಮೆ ಹೋಯ್ತಂದ್ರ ಇದು ತಿರುಗಲಕ್ಕ ರಾಮನ ಬಾಣ ಅಲ್ಲ, ಅದೇ ಕಡಿಮಟ್ಟದಾಗೆ ಹೇಳದ. ತಿರುಗಲಾಕ ರಾಮನ ಬಾಣ ಅಲ್ಲ, ಹಾರ್ಲಾಕ ಕಾಮನ ಭೂದೆ ಅಲ್ಲ. ತುದುಗ ಹಿಡಿದು ಕೇಳಬೇಡ, ಹಂಗ ಹಿಡಿದು ಕೇಳು. ಎಲೆಗಾನಮಿನಿ ಅಂತ ಹೇಳ್ತಾರ. ಹಂಗ ನೀನು ಈ ಪರಾಗ ಮಾಸ್ತಾರ ತುದುಗ ಹಿಡಿದು ಕೇಳಬೇಡ, ಹಾ ಯಾರು ಕೇಳ್ತ ಕೇಳು. ಹೇಳಿ ಹೋಲಿಕ್ಕಂದ್ರ ನಾ ಮದಗೊಂಡ ಮುತ್ತನ ಮರಿಯಲ್ಲ. ಪಾದ ಗಟ್ಟಿಯಾಗಲಿ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗಲಿ, ನಿನ್ನ ರುಂಡ ಪಲ್ಲಕ್ಕಿ ಒಳಗ ಹೊತ್ತ ಮೇರ್ಲೆ ತೇಳಿ ಅಡಿಕೇಶ್ವರ ಋಷಿಗೆ ಪಾರಮಾರ್ಥದಿಂದ ದುಡಿದಕ್ಕಾಗಿ ಅಲ್ಲಿ ಪರಮಾತ್ಮ ಆಶೀರ್ವಾದ ನೀಡ್ಯಾನ. ಹೌದಲ್ಲ? ಹಿಂಗ ಪ್ರಪಂಚ ಮಾಡಿ ಎಲ್ಲರೇ ಯಾರ ಮುಂದರೆ ದುಡುದು ಅವರಿಗೆ ಭಗವಂತ ಉಪದೇಶ ಕೊಟ್ಟದಕ್ಕಾಗಿ ಅವ್ರ ಪಾದನು ಎಲ್ಲರೇ ಪಾದಗಟ್ಟಿ ಆಗ್ಯಾವನು, ಶಿವಾಲಯದ ಮುಂದೆ ಮೆರಿಲಿತ್ತದೇನು, ಅವ್ರ ರುಂಡು ಬಿ ಪಲ್ಲಕ್ಕಿಯಾಗ ಹೊತ್ತು ಮೆರಿಲಿತ್ತದೇನು, ಸಂಸಾರ ಮಾಡಿ ಅಂತದಿದ್ರೆ ಯಾನ್ರಿ ಹೇಳ್ರಿ. ಸೋಮ ಇಲ್ಲಿ ಪ್ರಪಂಚ ವಜ ಆಯ್ತತ್ತ, ಅಲ್ಲಿ ಪಾರಮಾರ್ಥದೊಳಗೆ ಕಾಲಿಟ್ಟತ್ತ, ಪ್ರಪಂಚ ಮಾಡ್ದ ಹೆಚ್ಚ. ಹಿಂಗಂದ್ರ ವಿಷಯ ಬಿಡುಗಡೆ. ನಿನ್ನ ಕಣ್ಣೊಳಗೆ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗೆ ನೀರು ಬಂದಂಗೋ ಮಗ, ನಿನ್ನ ತಾಯಿ ಕಣ್ಣಾಗೆ ನೀರು ಬಂದಂಗತ್ತೇಳಿ ಪತ್ರ ಓದಿ ಹೃದಯಘಾತದಿಂದ ರಾಮುತ್ತೀರಿ ಹೋದ ಆತ್ಮೀಯ ಬಂಧುಗಳು. ಹೃದಯಘಾತದಿಂದ ರಾಮುತ್ತೀರಿ ಒಳಗ ಕೂಡಿರ್ತಕ್ಕಂಥ ಸಕಲ ಕಲಾ ಪ್ರೇಮಿಗಳಿಗೆ 3ನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಸರ, ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ. ಏನ್ ಹೇಳ್ತಾರಿ ಸರ್ ಮಾತ? ಎಲ್ಲದ ಗಾಢದಲ್ಲಿ ಎಣ್ಣೆ ಉಂಟೆ, ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ. ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ, ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ.
ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತೇಳಿ ಹೇಳ್ತಾರ. ಹಿಂಗೆ ಯಾಕೆ ಹೇಳ್ಬೇಕಾಯ್ತ್ರಿ ಸರ? ಎಳ್ಳಿರ್ಲಾರ ಗಾನಿನೊಳಗ ಎಷ್ಟು ಗಾನ ಹೊಡೆದ್ರೆ ಎಣ್ಣೆ ಬಿದ್ದಿತ್ತೇನು? ಅದಂಗ್ ಬೀಳ್ತಾವ, ಡೇಬಿ ಕೊಲ್ಲಾನೆ ಉಳಿದಲ್ಲ. ಹೌದಲ್ಲ? ಎಳ್ಳಿರ್ಲಾರ ಗಾನಿನೊಳಗೆ ಎಷ್ಟು ಗಾನ ಹೊಡೆದ್ರು ಎಣ್ಣೆ ಬೀಳುವುದಿಲ್ಲ. ಬೀಳುದಿಲ್ಲ, ಹೊಟ್ಟೆ ಬೀಳುದು. ಹೌದಲ್ಲ? ನಮ್ಮ ಸರಜೋಡಿ ಮಾತಾಡ್ಲಿಕ್ಕೆ ಬಂದವರು ನಾವು ಎಷ್ಟೇ ಸರಿ ಮಾತಾಡಿದ್ರು ಅವ್ರ ತಲೆಯಾಗೆ ಇದು ಸುಳ್ಳು ಮಾಡ್ಲಾಕ್ ಕೂತೀರಂದ್ರ ನಮ್ಮ ಕರೆ ಅವ್ರ ಮುಂದೆ ಸತ್ಯ ಆಗಿತ್ತೇನು? ಅದಂಗ ಆಗ್ತದ? ಆಗೋದಿಲ್ಲ. ಹಂಗ ಒಂದು ಹಾದಿ ಅದ, ಒಂದು ಹಾದಿ. ಆ ಹಾದಿ ತುಂಬಾ ಎಲ್ಲ ತುಡುಗರು ಇದ್ರಂದ್ರ ನಾವು ಬೇಕಾದಷ್ಟು ಗಳಿಕೆ ಮಾಡಿದ್ರ ಆ ತುಡುಗರ ಹಾದಿ ಒಳಗ ನಮ್ಮ ಗಳಿಕೆ ಉಳಿದಿತ್ತೇನು? ಅದಂಗ ಉಳಿತದ, ತುಡುಗ ಮಾಡ್ಕೊಂಡು ಹೋಗ್ಯಾರಿ ಅವರು. ಹಂಗ ಇವತ್ತ ಈ ಸೊಲ್ಲನ ಶರಣು ಮಾಸ್ತರು ಮುಂದ ಈ ಮಲಕಾರ ಸಿದ್ಧ ಮುತ್ಯಾನ ಪವಳ್ಯಾಗ ನಮ್ಮದಗದ ಅವ್ರದ್ದು ಏನಾಯ್ತಲ್ಲ, ಇದು ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ಕೈ ಹೊಟ್ಟಾದಂತೆ. ಹೌದು. ಯಾಕ್ರಿ ಸರ? ಒಂದು ಹುಡುಗ ಪೇಪರ್ ಬರೀಲಿಕ್ಕೆ ಕೂತಾರ. ಒಂದು ಹುಡುಗ ಪೇಪರ್ ಬರೀಲಿಕ್ಕೆ ಕೂತಾದ, ಸಮಯ ಮುಗಿತನ ಬರ್ದಾದ ಸಾಕೋ ಟೈಮ್ ಆಗಿ ಅದು ಕುಳು ಅನ್ನುತ್ತನ ಬರ್ದಾನ, ಹೊಳ್ಳಿ ಕಸ್ಕೊಳ್ಳುತ್ತನ ಬರ್ದಾನ. ಹೌದಲ್ಲ? ಪೇಪರ್ ಚೆಕ್ ಮಾಡ್ಲಕ್ ನೋಡ್ಲಿಕ್ಕಾಗಿ ಪೇಪರ್ದಾಗ ಮಾರ್ಕ ಶೂನ್ಯದ. ಶರಣು ಮಾಸ್ತರ್ ಅವ್ರ ಈ ಪುಣ್ಯ ಪೌಳಿ ಒಳಗ ತಾವೇನು ಮಾತಾಡಿರಿ ಸಾಕು ಬಿಡೋನು ತನ ಮಾತಾಡಿರಿ, ಕೆಲವೊಂದಿಷ್ಟು ಮಂದಿ ಎದ್ದು ಹೋಗುತ್ತಾನ ಮಾತಾಡಿರಿ. ಮಾತಾಡಿರಿ ಎಲ್ಲ ನೋಡ್ಲಿಕ್ಕಾಗಿ ಶೂನ್ಯದ. ಏನು ಚಂದ ಉದಾಹರಣೆ. ಯಾಕಂದ್ರ ಏನು ಮಾತಾಡಬೇಕು ಅದು ಮಾತಾಡಿಲ್ಲ. ಏನು ಮಾತಾಡ್ಬೇಕು ಅದು ಮಾತಾಡಿಲ್ಲ. ಪೈಲಾ ಸಂದಿಗೆ ಹೇಳ್ದ, ಏನು ನಿಮ್ಮಲ್ಲಿ ಗರ್ವ ಅನ್ನಂತದ್ ಇತ್ತಂದ್ರ ತೆಗೆದಿಟ್ಟು ಬರ್ರಿ ಅಂದಿದ್ ನಾ ನಿಮ್ ಬಲಿ ಆದತ್ತೇಳಿ ಹೇಳಿಲ್ಲ. ತೆಗೆದಿಟ್ಟು ಬರ್ರಿ, ಗರು ತೊಗೊಂಡು ಬಂದ್ರ ಆ ಚಾಂಗದೇವನ ಗರು ಹರನ ಜ್ಞಾನೇಶ್ವರ ಮಾಡ್ಯಾನ. ಹಂಗ ನನ್ನ ಗುರು ಮಧುಗಣ ಮುತ್ತ ಕೊಟ್ಟಿರ್ತಕ್ಕಂಥ ವಿದ್ಯಾದಿಂದ ಈ ಫಳ್ಯಾಗ ಜ್ಞಾನನಂತ ವಿಷಯದಿಂದ ನಿಮ್ಮ ಗರು ಹರಣ ಮಾಡ್ತೀನ ತಿಟ್ಟೆ ಹೇಳಿದ್ನ. ಅವ್ರೇನತ್ತಾರ, ಮಧುಗಣ ಮುತ್ಯಾನ ಮರಿಯದಿ, ಮಧುಗಣ ಮುತ್ಯ ನಿನಗೆ ನೋಡ್ಯ ನಾನು ಅವನಿಗೆ ಖೂನ್ ಹಿಡಿತಾನ ನಿನಗ ಅಂತ ಹೇಳ್ದ. ನೋಡಿದ್ರ ಖೂನ್ ಹಿಡಿದ್ರ ಇಟ್ಟೆ ಗುರು ಆತನತ್ ಹಿಂಗೆ ಅಂತ ತಿಳಿಯಾಗದೇನು? ನಿನಗೊಂದು ಮಾತು ಹೇಳ್ತಾ, ಏಕಲವ್ಯ ದ್ರೋಣಾಚಾರ್ಯಗೆ ಗುರು ಉಪದೇಶ ಬೇಡ್ಲಾಕ್ ಹೋಗಿದ. ಹೋಗಿದಲ್ಲ. ಅವಾಗ ದ್ರೋಣಾಚಾರ್ಯ ಗುರುವಿಗೆ ಏಕಲವ್ಯ ವಿದ್ಯಾ ಕೊಟ್ಟಾನ. ನನ್ನ ಕೈಲೇ ಕುಡುದಾಗೋದಿಲ್ಲ, ನೀ ಹೋಗಂದಾನ. ದ್ರೋಣಾಚಾರ್ಯ ಹೋಗಂದಾನ. ಆದ್ರೆ ಏಕಲವ್ಯ ಬಿಟ್ಟಾನೇನು? ಬಿಟ್ಟಿಲ್ಲ. ದ್ರೋಣಾಚಾರ್ಯ ಮೂರ್ತಿ ಮಾಡಿ ವಿದ್ಯಾ ಕಲ್ತಾನ. ಜಗತ್ತದೊಳಗೆ ಶ್ರೇಷ್ಠ ಧನುರ್ಧಾರಿ ವಿದ್ಯಾ ಅವನಲ್ಲಿ ಪಡ್ಕೊಂಡ. ಹಂಗಲ್ಲ ಯಾವ ಫಳಾಗ ನಿಂದಿರ್ತಿಲ್ಲ. ಮದಗೊಂಡ ಮುತ್ಯಾಗ ನಾ ಕಾಣಿಸೋದು ಬಿಡು, ಮದಗೊಂಡ ಮುತ್ಯ ನನಗೆ ನೋಡೋದು ಬಿಡುದು. ಯಾವ ಫಳಾಗ ನಿಂದಿರ್ತಿಲ್ಲ ಆ ಫಳಾಗ ಮಾತಾಡ್ಲಿಕ್ಕೆ ನಿಂತಂದ್ರ ಮದಗೊಂಡ ಮುತ್ಯಾನಂತೂ ಮೂರ್ತಿ ಸದಾ ಕಣ್ಣು ಮುಂದೆ ನಿಂದಿರ್ತದ. ಆ ಮೂರ್ತಿನಿ ನನಗೆ ಉಪದೇಶ ಕೊಡ್ಲತ್ತದ ಹುಚ್ಚ. ಅದಕ್ಕೆ ಮದಗೊಂಡ ಮುತ್ಯಾನ ಮರಿಯತ್ತೇನು? ಆ ಮೂರ್ತಿನಿ ನನಗೆ ಉಪದೇಶ ಕೊಡ್ಲತ್ತದ. ಅದಕ್ಕಾಗಿ ನಾ ಮದಗೊಂಡ ಮುತ್ಯಾನ ಮರಿಯಲ್ಲ ಹತ್ತಿದ. ಅದಕ್ಕಾಗಿ ನಾ ಮದಗೊಂಡ ಮುತ್ಯಾನ ಮರಿಯಲ್ಲ ಹತ್ತಿದ. ಏನು ತಿಳ್ಕೊಂಡಾರತಿ ನಮ್ಮ ಮಾಸ್ತರ? ತಿಳಿತಿತ್ತಂದ್ರೆ ಮಾತಾಡ್ಲಿಕ್ಕೆ ಬರ್ತದ. ಹಲೆ ಆದ್ರೂ ಒಂದು ಎಮ್ಮೆ ಹೊಳತದ್ರಿ. ಒಂದು ಮುಂಜಾನೆ ಚಾಲು ಮಾಡಿದ್ವಿ ಸಂಜೆವರೆಗೆ ಹಂಗಲ್ಲ ಮಾಸ್ತರ ಅಂದ್ರು ಹೊಟ್ಟೆ ಹಾದಿಗೆ ಬರ್ಲಾಕ್ ತಯಾರಿಲ್ಲ. ಹೌದಲ್ಲ? ಹೇಳಿದ್ರಿ ಪ್ರಪಂಚ ಮತ್ತು ಪಾರಮಾರ್ಥದ ವಿಷಯ. ಪಾರಮಾರ್ಥದ ಒಳಗ ಪ್ರಪಂಚದ ಸುಳಿವು ಹಾಯ್ದಿರಬಾರ್ದು ಅಂತ ಪಾರಮಾರ್ಥ ವಿಷಯ ಹೇಳ್ರಿ ಅತ್ತ ನೀವು ಹೇಳಿದ್ರಿ. ಯಾರು ಹೇಳಿದ್ರಿ ಅತ್ತ? ನಾ ಹೇಳತ್ತೀನು. ಪ್ರಪಂಚ ತಾಯಿ ಸೋಂಬಾಯಿ ಮತ್ತು ಸೋಮಣ ಮುತ್ಯ ಮಾಡ್ಯಾರ. ಪಾರಮಾರ್ಥದ ವಿಷಯ ನಾವ್ಯಾರು? ಬೆಳ್ಳುಂಡಿಗೆ ಸನ್ಯಾಸಿ ಹಳ್ಳದ ಮಲಕಾರ ಸಿದ್ಧ ಮುತ್ಯ ಅಂದು ನಾನು ನಿನಗೆ ಉದಾಹರಣೆ ಕೊಟ್ಟಿದ್ದೆವು. ಮತ್ತು ತಾಯಿ ತಂದೆ ಪ್ರಪಂಚ ಮಾಡಿದ್ರೆ ಮಗ ಪಾರಮಾರ್ಥದೊಳಗೆ ದುಡ್ದಲ್ಲ, ಅವನಿಗೆ ಪ್ರಪಂಚದ ಸುಳಿವೇ ಇಲ್ಲ. ಅವ್ನು ಹೇಳೋಣ. ಮತ್ತು ನೀವು ಹೆಂಗಂದ್ರೆ ಇದಕ್ಕೆ ಪ್ರಪಂಚದ ಸುಳಿವು ಆಯ್ತದತ್ತ?
ಪ್ರಪಂಚ ಮಾಡಿಲ್ಲ ಅಂತ ಹೇಳಿದೆ ಮಲ್ಕಾರ್ಸಿತ ಬರೀಟೆಲ್ಲ ಹೇಳಿದ್ರಿ ಬರೀ ಠೀಕ್ ಅದ ಮಾಸ್ತರ್ ಶಾಣ್ಯಾನ ಯಾನ್ರಿ ಒಂದು ಮಾತಾಡಂತ ನಾ ತಿಳ್ಕೊಂಡ. ಹೌದಾ ಹೇಳ್ತ ಪ್ರಪಂಚದ ಉದಾಹರಣೆ ಕೊಟ್ಟು ಗೊತ್ತಾ ಯಾರು ಹೇಳಿದ್ರಿ? ಯಾರು ಹೇಳಿದ್ರಿ? ಮುಗುಳು ಕೋಡಿ ಎಲ್ಲಾ ಲಿಂಗ ಪ್ರಪಂಚ ಮಾಡಿ ಪಾರ್ ಮಾಡ್ದತ್ತ ಮುಂದೆ ಹೋಗಿ ಅವ್ರು ಹಟ್ಟಿಲೆ ಹುಟ್ಟಿ ಬರ್ತೀನತ್ತ ಮತ್ತ ಪಾರಮಾರ್ಥದಾಗಿದ್ದ ಪ್ರಪಂಚದ ಯಾಕೆ ಕೇಳ್ದತ್ ಹಿಂಗ್ ಕೇಳ್ತೀರಿ? ಮತ್ತ ನಿನಗ್ಯಾನ್ ಕೇಳುದದ ನಿಮಗ್ಯಾನ್ ಕೇಳುದದ ಏನ್ರಿ ಸರ? ಮತ್ತ ಮುಗುಳು ಕೋಡಿ ಎಲ್ಲಾ ಲಿಂಗ ಮುತ್ತ ಪ್ರಪಂಚ ಮಾಡಿ ಪಾರಮಾರ್ಥ ಅಂದ್ರ ಅದಕ್ಕೆ ಪಾರಮಾರ್ಥದ ಸುಳಿವು ಬಡದತ್ಯೋ ನಿಲ್ಲತ್ಯೋ? ನಡುಗಾಲದಲ್ಲಿ ಪಾರಮಾರ್ಥ ಐತಿಲ್ಲ. ಹೇಳುದು ಶಾಸ್ತ್ರ, ತಿನ್ನುದು ಬದನಿಕಾಯಿ. ಹೌದು ನಿಮಗ ಸಸ್ತಾಗೆಲ್ಲ ಹೇಳಿದ್ರಿ ನೀವು. ಭೂಮಿ ತಾಯಿ ಹೆಣ್ಣದತ್ತ ಈ ಭೂಮಿ ಮ್ಯಾಗ ದಗದು ಮಾಡುವಲ್ಲ ಪ್ರಪಂಚದಿ ಅತ್ತ. ಹೌದು ಹುಲಿ. ಮತ್ತ ಪ್ರಪಂಚದಿ ಅಂದ್ರ ಆದಿ ಅನಾದ ಅಂಧಕಾರ ದುಂದುಕಾರದಾಗ ಹೆಣ್ಣನ್ನುದೇ ಪತ್ತೆ ಇಲ್ಲ. ಹೌದು ನೀರು ನಿರಂಕಾರದೊಳಗೆ ಹೆಣ್ಣನ್ನುವುದೇ ಇಲ್ಲ. ಓಂ ಮತ್ತು ಓಹಂ ಅನ್ನೋ ಶಬ್ದದಿಂದ ಸ್ವಯಂ ಬ್ರಹ್ಮ ಪ್ರಕಟಿಯಾಗನ ಅಲ್ಲೆಲ್ಲಿ ನಿನ್ನ ಹೆಣ್ಣಿತ್ತು. ಹೌದು ಪ್ರಪಂಚ ಪಾರಮಾರ್ಥದ ವಿಷಯ ಅದ. ನೀ ಹೇಳತ್ತಿದಿ ಹೆಣ್ಣತ್ತ ಗಂಡತ್ತ ಅಲ್ಲಿ ಹಿಂಗಾಯ್ತತ್ತ ಹಿಂಗ. ಪ್ರಪಂಚದ ಉದಾಹರಣೆ ಏನ್ ಹೇಳ ಒಬ್ಬರಿಗೆ ಕೇಳಿರನ್ರಿ ನೀವು? ಮಂದಿ ಅದು ಹೋಯ್ತಲ್ಲ ಇಲ್ಲ ದಪ್ಪನೆ ಅಡ್ಗೆ ಮಾಡ್ರ ಅವರು. ಇಲ್ಲ ಅವ್ರು ಹಂಗೆ ತಿಳ್ಕೊಂಡ್ರ. ಹಂಗಿಲ್ಲದು ತಿಳಿತಿತ್ತಂದ್ರ ಮಾತಾಡ್ರಿ. ಇಲ್ಲಿಗೆ ನಮಗ್ ಬರುದಿಲ್ಲ, ನೀವು ತಿಳಿದಟ್ ಹೇಳ್ರನ್ರಿ. ಬರುದಿಲ್ಲ ನನಗೆ ಹಂಗಂದ್ರೆ ಅವ್ರತ್ತಾರ. ಇಲ್ಲ ನಾವೊಂದು ಮಾತು ಕೇಳಿದ್ ನಿಮಗ. 7 ತಲೆ ಗುರು ಸೊನ್ನಾರಿಸಿದ್ದ ಅಂದ್ರ ಸೊನ್ನಾರಿಸಿದ್ದ 7 ತಲೆ ಗುರು ಅಂತೇಳಿ ಹೆಸರಿಲ್ಲ. ಇಲ್ಲ ಅವನ ಹೆಸರು ಸೊನ್ನಾರಿಸಿದ್ದನೇ ಅದ. ಹೌದು ನಾ 7 ತಲೆ ಗುರು ಸೊನ್ನಾರಿಸಿದ್ದ ಅಂತ ಹೇಳಿ ಅಂದಿದ್ದೇವು. ಮತ್ತ ಜಕ್ರಾಯ ಭರಮದೇವ್ರಿಗೆ ಯಾರು ಗುರು ಮಾಡ್ಕೊಂಡ ಮತ್ತು ಮಾಳಿಂಗರಾಯ ಬೀರ್ ದೇವ್ರಿಗೆ ಯಾರು ಗುರು ಮಾಡ್ಕೊಂಡು ಅವ್ರವ್ರ ಅನುಕೂಲ ಇಟ್ಟಕ್ಕೆ ಬಿಟ್ರ ಅವ್ರು. ಮುಂದೆ ಹೋಗಿಲ್ಲ. ನಾ ಯಾನಂದಿದ ನಿಮಗೆ ಬರಲ್ಲ ಅಂದ್ರ ನಾ ಹೇಳ್ತೀನಿ ಅಂದಿದ. ಮತ್ತ ನಾ ಹಂಗ್ಯಾಕೆ ಹೇಳಿ ನನಗೆ ಬಂದದ್ ನಾ ಹೇಳಿದತ್ತೆ ಹೇಳೋಣ್ರಿ. ಎಲ್ಲಿ ಬಿ ಹಾಡ್ಕಿಗೆ ಹೋಲಿವ್ರು ಬೇಕಾದ ಕೇಳವ್ರು ಇದ್ರಿನವ್ರು ತಮಗ್ ಬಂದದೇ ಹೇಳ್ತಾರ ಅವ್ರು. ತಮಗ್ ಬಂದದ್ ಹೇಳುದು ನೀವು ಹೇಳ್ರತ್ತಾರ ಇದೇ ಕೇಳಿ ಮುಂದಿನ ಊರಾಗ ಹೋಗಿ ಹೇಳುದು. ಹೌದು ಬರಲ್ಲ ಅಂತ ಹೇಳಿ ಬಂದು ಹೇಳು. ನಾ ಹೇಳಿಲ್ಲ ಅಂದ್ರ ಏನಾದ್ರೂ ಹೇಳ್ತನು ನಮ್ಮ ಮದಗೊಂಡ ಮುತ್ತನ ಮರಿ ಎಲ್ಲ ತಿಳಿಸೋದಕ್ಕೆ. ಹೌದಲ್ಲ? ಪಾರಮಾರ್ಥದಿಂದ ಜಗತ್ತದ ಅಂಶದ ಮುತ್ತಾಗ ಪ್ರಪಂಚಕ್ಕೆ ಹೋದ್ ಹೋಲಿಸಿದ್ರು ಇವ್ರು. ಹರಕತ್ತಿಲ್ಲ. ನಾ ಯಾನ್ ಹೇಳಿದ ನಾನು ನಂದು ನನ್ನಿಂದೆ ಅನ್ನೋದೇ ಪ್ರಪಂಚ, ನೀನು ನಿಂದಿಂದೆ ಅನ್ನೋದೇ ಪಾರಮಾರ್ಥ. ಮತ್ತೆ ಹೇಳ್ತಾರೆ ಪ್ರಪಂಚ ಹೇಸದತ್ತ. ಮತ್ತ ಪ್ರಪಂಚ ಹೇಸದಂದ್ರ ಪ್ರಪಂಚ ಹೆಚ್ಚಂಗ ಪ್ರಪಂಚದೊಳಗ ಪ್ರಕಾರಗಳತ್ತ. ಆಕಳ ಪ್ರಪಂಚ ಮಾಡುದೇ ಬ್ಯಾರೆ ಅತ್ತ, ಎಮ್ಮಿ ಪ್ರಪಂಚ ಮಾಡುದೇ ಬ್ಯಾರೆ ಅತ್ತ. ಹೌದು ಮತ್ತ ಪ್ರಪಂಚದೊಳಗ ಎಷ್ಟರ ಪ್ರಕಾರ ಪ್ರಪಂಚ ಹಿಂಗೆ ಅದತ್ತೇಳಿ ಒಂದರ ಉದಾಹರಣೆ. ಮತ್ತ ಅಲ್ಲಾಕಿದ್ರಿ ಪ್ರಪಂಚದ ಈ ಕಡೆ ಬರ್ಲಿ ಪಾರಮಾರ್ಥದ ಜಾಗ ಐತಿ, ಸೀಟ್ ಖುಲ್ಲಾ ನಮ್ ಕಡೆ. ಮತ್ತ ನಮಗ ಇನ್ನೊಂದು ಪ್ರಶ್ನೆ ಏನಂದ್ರ ಹಾಲು ಮತ್ತದ ಒಂದು ಟೊಂಗಿ ಅಂದ್ರ ಇದು ಒಡಿಯಾರ್ದು ಬರ್ತದ. ಮತ್ ನಾ ಏನ್ ಕೇಳಿದ ಮತ್ತ ಹಾಲಿನಿಂದ ಹುಟ್ಟ್ಯಾರ ಅಂತೇಳಿ ಹಾಲು ಮತ ಅಂದದ. ಮತ್ತ ನಮ್ಮ ಒಡಿಯೋರು ಅಮ್ಮೋಗಿಸಿದ್ದನ ವಂಶಾವಳಿ ಅಂದ್ರ ಇದು ಪರಮಾತ್ಮ ಪಾರ್ವತಿ ಸಂವಾದ ಆಗುವ ಮುಂದೆ ಶಿವನ ಒಂದು ಆಸನ ಮ್ಯಾಗ ಅಂಶದ ಮುಟ್ಟ ಹುಟ್ಟ್ಯಾನ. ಇವ ಹಾಲು ಮತ್ತಕ್ಕೆ ಎಲ್ಲಿ ಸಂಬಂಧ ನಾನು ಕೇಳಿದ. ಹೌದಲ್ಲ? ನೀ ಅದು ಹಂಗೆ ಕೆಸರಾಕಲ್ಲೋದು ದಾಟ್ ಹೊಂಟ್ರ ಮಾಸ್ತರ. ಆದ್ರ ದೈವ ಶಾಣಿ ಅದ. ಅದು ಹೇಳಲ್ಲನೆ ನೀವು ಜಾತಿ ಇಲ್ಲ ಕುಲ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ಕೊತ ಹೋದ್ರಿ. ಗಾಡಿ ರೂಟ್ ಬೇರೆ ಹಿಡಿತದ ನೋಡ್ರಿ. ಯಾವುದೇ ವಿಷಯ ನಮಗ್ ಗೊತ್ತಿತ್ತಂದ್ರ ಮಾತಾಡೋದು, ಗೊತ್ತಿರ್ಲಿಕ್ಕೆ ಅದ್ರ ಸನಿ ಹಾಯುದಿಲ್ಲ. ಮತ್ತೆ ನಮಗ್ ಗೊತ್ತಿಲ್ಲ ಅನ್ನೋದು. ಯಾಕಂದ್ರ ಯಾರು ಮಾತಾಡೋಟಿಗೆ ಏನ್ರಿ ಆಗ್ತದ. ಯಾಕಂದ್ರೆ ಮಂದಿ ಶಾಣಿ ಅದ. ತಿಳ್ಕೊಂಡು ಗಪ್ಕೊಂಡಿರ್ತಾವ. ಒಬ್ಬರು ಎದಿ ಮೇಗಿನ ನಂಗೆ ಹಿಡಿತಾರ ನಮಗ. ಅದಕ್ಕ ಮಾತಾಡೋಕ್ಕಿಂತ ಮೊದಲು ವಿಚಾರ ಮಾತಾಡಿ ಹೌದಲ್ಲ? ಇಲ್ಲಿ ನಿಮಗೊಂದು ಮಾತು ಕೇಳೋದ. ಏನ್ರಿ ಸರ? ನಿಮಗ ಬರ್ಲೇರೆ ಬಿಡ್ಲೇರೆ ನಾ ನನಗ ತಿಳಿದಟ್ಟು ಉತ್ತರ ನಿಮಗೆ ಹೇಳ್ತಾ. ಏನು ಭರಮದೇವರ ಜಕ್ರಾಯ ಭರಮದೇವ್ರಿಗೆ ಯಾಕೆ ಗುರು ಮಾಡ್ಕೊಂಡ? ಹೌದು ಮಾಲಿಂಗರಾಯ ವೀರದೇವ್ರಿಗೆ ಯಾಕೆ ಗುರು ಮಾಡ ಹೇಳು. ನಾನು ಅವ್ರಿಗೆ ಹೇಳು. ಅವ್ರಿಗೆ ರೊಕ್ಕ ಕೊಟ್ಟು ತರಿಸದ ಪುಕಟ್ ಬಂದಿಲ್ಲ ಅವರು. ಹೇಳುದಿಲ್ಲ. ಹೇಳ್ತೀನಿ ಕೇಳ್ರಿ.
ಹೇಳತ್ತ ಯಾವಾಗ ಕ್ವಾಣೇಶ್ವರ ದೈತ್ಯನ ವಧ ಮಾಡಬೇಕಾಗಿತ್ತು ಏನೋ ಕ್ವಾಣೇಶ್ವರ ದೈತ್ಯನ ವಧ ಮಾಡಬೇಕಾಗಿತ್ತು. ಆ ಕ್ವಾಣೇಶ್ವರ ದೈತ್ಯನ ವಧದ ಸಲುವಾಗಿ ಪಂಚಡಂಗಿ ವಾಯುಗಂಗಾಳ ರೋಮಚೂರಿ ಬೇಕಾಗಿತ್ತು. ಹೌದಲ್ಲ? ಪಂಚಡಂಗಿ ವಾಯುಗಂಗಾಳ ರೋಮಚೂರಿ ಬೇಕಾಗಿತ್ತು. ಈ ಅಸ್ತ್ರ ಬೇಕಾದ್ರೆ ಕಂಬಾರನ ಕಾಳಣ್ಣನ ಕೊಲಿಮಿ ಒಳಗ ಒಬ್ಬ ದೇಹ ಬಿಡಬೇಕಾಗಿತ್ತು, ಆಹುತಿ ಕೊಡಬೇಕಾಗಿತ್ತು. ಹೌದಲ್ಲ? ಬೀರದೇವ್ರ ಮುತ್ತನ ಆತ್ಮೀಯ ಸ್ನೇಹಿತರು ಯಾರಿ? ದೇವರ ಗೆಳೆಯ ಬಪ್ಪಣ್ಣ. ಹೌದಲ್ಲ? ದೇವರ ಗೆಳೆಯ ಬಪ್ಪಣ್ಣ ಬೀರ್ ಮುತ್ತಾಗಿ ಹೇಳ್ತಾನ, ಈ ಕಂಬಾರನ ಕಾಳನ್ನ ಕೊಲಿಮಿ ಒಳಗ ನಾನೇ ದೇಹ ಬಿಡ್ತಾ ಅಂತ ಹೇಳ್ದ. ಹೌದಲ್ಲ? ಅವಾಗ ಬೀರದೇವ್ರ ಮತ್ತೆ ಹೇಳ್ತಾನ ಏನತ್ತ? ಏ ಬೇಡ, ಅದಕ್ಕೆ ಹೇಳಿ ನಾವು ಮತ್ತೊಂದು ಮನುಷ್ಯ ನೋಡುನು, ದುಡುಕಲಕ್ಕೆ ಹೋಗ್ಬೇಡ ಆತನ್ನ. ಅವಾಗ ದೇವರುಗಳಿಗೆ ಬಪ್ಪನ ಹೇಳತ್ತಾನ, ನೀ ಕ್ವಾಣೇಶ್ವರ ದೈತ್ಯ ವಧ ಮಾಡೋದು ಮುಖ್ಯದ, ಮುಂದೆ ನಿನಗ ಇದು ಮುಂದೆ ಮಾಳಿಂಗರಾಗಿ ಹುಟ್ಟಿ ಬಂದು ನಿನ್ನ ಸೇವಾ ಮಾಡಿ ನಿನಗೆ ಗುರು ಮಾಡ್ಕೊತೀನಂದ. ಅವತ್ತು ದೇವರುಗಳಿಗೆ ಮಾಳಿಂಗರ ಮುತ್ತನ ಮೊದಲನೇ ಅವತಾರ ಕಂಬಾರಿ ಕಾಳನ್ನ ಕುಣಿಮೆ ಒಳಗೆ ಜಿಗದಾನ. ಅಲ್ಲಿ ದೇ ಬಿಟ್ಟೋದಕ್ಕಾಗಿ ಪಂಚಡಂಗಿ ವಾಯುಗಂಗಾಳ ರೋಮಚೂರಿ ಆಯ್ತು. ಮುಂದೆ ಅದೇ ವಸ್ತ್ರದಿಂದ ಕ್ವಾಣೇಶ್ವರ ದೈತ್ಯನ ವಧ ಮಾಡ್ದ. ಅವನೇ ಮುಂದೆ ಮಾಳಿಂಗರಾಗಿ ಹುಟ್ಟಿ ಬಂದು ಕೊಟ್ಟ ಮಾತಿನಂತೆ ಬೀರದೇವರಿಗೆ ಗುರು ಮಾಡಿಕೊಂಡ. ಇದು ನನ್ನ ಗುರು ನನಗೆ ಕೊಟ್ಟಿರ್ತಕ್ಕಂಥ ಉಪದೇಶ, ನನಗೆ ತಿಳಿದು ಉತ್ತರ. ಅಟ್ಟು ಮೇರಿ ನಮ್ಮ ಮನೆ ಅಂದ ನಿನಗೆ ಏನ್ ಗೊತ್ತದ, ನಂದೇ ಕರೆ ಅಂದ್ರ ನಿನಗ ಒಂದು ಶಬ್ದ ಬಿ ನಾ ಬಾಯಿಲಿ ಅನ್ನಲ್ಲ. ಯಾಕಂದ್ರ ನನಗೆ ತಿಳಿದೊಟ್ಟು ಅಂದ್ರೆ ಬಹಳ ಮಂದಿ ಏನ್ ಮಾಡ್ತಾರಿ, ಧಮ್ಮ ಕೇಳಿ ಹೋಗ್ತಾರ. ಎಷ್ಟೋ ಮಂದಿಗೆ ಆ ಪ್ರಶ್ನೆದ ಉತ್ತರ ಗೊತ್ತಿರ್ಲಾರ್ದೇನು ಕೇಳಿರ್ತಾರ. ಎಷ್ಟೋ ಮಂದಿ ಬರ್ತಾವ ನಮ್ಮ ಫೋನ, ಹಿಂಗ ಪ್ರಶ್ನೆ ಕೇಳಿನ್ರಿ, ಉತ್ತರ ಹಿಂಗ ಹೇಳಾನ, ಖರೆ ಹೊಳ್ಳಿ ನನಗೆ ಹೇಳತ್ತನ್ರಿ ಏನ್ ಹೇಳುದು. ಹಂಗ ಆಗಬಾರ್ದು, ನಿಮಗೂ ಸಹಿತ ಸಂಶಯ ಬರಬಾರ್ದು. ಊಟಿಗೆ ಅವ್ ಕೇಳ್ದ ಮತ್ತ ಅವನಿಗೆ ಗೊತ್ತಿಲ್ಲ, ಯಾರಿಗೂ ಸುಮ್ಮಿ ಒಂದ್ ಇಲ್ಲ ಅನ್ಕೋತೀವಿ ಹಾದತ್ತ. ಇದು ಮಾಳಿಂಗರಾಯ ಮುತ್ತ ಬೀರದೇವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮಾತಿನ ಪ್ರಕಾರ ಇಲ್ಲಿ ಅವ್ರು ನಡ್ಕೊಂಡ್ರು. ಇನ್ನು ಬ್ರಹ್ಮದೇವರು ಸಂಚಾರ ಮಾಡುವ ಮುಂದೆ ಜಗನ್ನಾಥ ಗಂಟು ಬಿದ್ದು ಬ್ರಹ್ಮದೇವರ ಸಂಗಟ ಹಾಲನ ಪಾಲನ ಮಾಡಿ ಜಗನ್ನಾಥ ಮತ್ತು ಬ್ರಹ್ಮದೇವರು ಸಮಯ ಕಳೆದ್ರು. ಸಮಯ ಕಳೆದು ಹೋಗುವ ಮುಂದೆ ಜಗನ್ನಾಥ ತಿದ ಬ್ರಹ್ಮದೇವರಿಗೆ, ಯಪ್ಪ ನೀ ನನ್ನ ಅಗಲಿ ಹೋಗಬೇಡ, ನೀ ಇಲ್ಲೇ ಇರು, ನಿಮ್ಮಂತ ಜ್ಞಾನಿಗಳು ಸಂಗಡ ನಾವಿದ್ದೇವೆ ಅಂದ್ರೆ ನಮ್ಮ ಜನ್ಮ ಪಾವನ ಆಗ್ತೇಳಿ ಜಗನ್ನಾಥ ಬ್ರಹ್ಮದೇವ್ರಿಗೆ ಹೇಳ್ದ. ಅವಾಗ ಬ್ರಹ್ಮದೇವರು ಹೇಳ್ತಾನ, ಜಗನ್ನಾಥ ಹೋಗಿ ಮುಂದೆ ಜಕ್ರಾಗಿ ಹುಟ್ಟಿ ಬರ್ತಿ, ನಿನ್ನ ಗುರು ನಾನೇ ಆಗವದ, ಅಲ್ಲಿ ನಿನ್ನ ಭೇಟಿ ಅಂತ ಹೇಳಿ ಬ್ರಹ್ಮದೇವರು ಜಗನ್ನಾಥಗೆ ಮಾತು ಕೊಟ್ಟ. ಅದೇ ಮಾತಿನ ಪ್ರಕಾರ ಜಕ್ರಾಗಿ ಹುಟ್ಟಿ ಬಂದು ಬ್ರಹ್ಮದೇವ್ರಿಗೆ ಗುರು ಮಾಡಿಕೊಂಡ. ಹೆಂಗಾದದು ಅದು ವಿಷಯದ ಉತ್ತರ ಹೇಳಿದ್ರು ಆಧಾರ ಕಚ್ಚಿ 4 ಮಂದಿ ಕೇಳಿದ್ರೆ ಯಾನ್ ಹೇಳದ ಉತ್ತರ ಅನ್ಬೇಕು ಬಿಟ್ಟು 7 ತೆಲಿಗೆ ಮುಗಿತತ್ತ 8ನೇ ತೆಲಿಗೆ ಅವ್ರ ಅನುಕೂಲ ಬಂದಂಗ ಮಾಡ್ಕೊಂಡ್ರತ್. ಯಾಕಂದ್ರ ಇದು ಅಲ್ಲ, ಕೇಳೋರಿಗೂ ಇದು ಚಂದ ಅನ್ಸುದಿಲ್ಲ. ಹೌದಲ್ಲ? ಅದಕ್ಕೆ ಬಿಡು, ನಮಗ ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಹೇಳಿದ ಏನು, ಬಟ್ಟಲು ಒಡಿಯ ಮಲ್ಲ ಒಡಿಯ ಎಬಿಸಿ ಕಳಿಸದ ಕಾಲಕ್ಕ ಎಬಿಸಿ ಕಳಿಸ್ಬೇಕಂದ್ರ ಅವ್ರ ಬಲ್ಲಿ ಅಹಂಕಾರ. ನೀ ಹೇಳ್ದಪ್ಪ ಒಂದಿಬ್ರು ಹೆಸರು ಹೇಳ್ದಿ, ಓದೋದು ಮದಗೊಂಡ್ ಮುತ್ತನ ಪುಸ್ತಕ, ಮತ್ತ ಹೆಸರ ಮದಗೊಂಡ್ ಮುತ್ತ ಪುಸ್ತಕನಾಗ ಹೆಸರು ಬರ್ದಿಲ್ಲ, ನೀ ಇಬ್ಬರದು ಬರ್ದಾನ. ಆಟ ಅದು ಮಾಯಾದ ಆಟ. ನಾಳಗೌಡ ನಮ್ ಸಿದ್ಧ ಅನಿಸ್ಕೋಬೇಕಾದ್ರೆ ಸುಮ್ಮ ಅನಿಸ್ಕೊಂಡಿಲ್ಲ, ನಾಡಿಗೆಲ್ಲ ಜಾಲ ಹಾಕ್ಯಾನ ಹೇಳಿ ಅವನಿಗೆ ನಾಡಗೌಡ ಅಂತಾರ. ಬಂದು ಬೇಡ್ಕೊತಾರ ಅವ್ನ ಮುಂದ. ಕಲ್ಲೂರು ಕಡಿಮಠ ಅಂತ ಹೆಚ್ಚಿನ ಸಿದ್ಧಟಿಗೆ ಬಟ್ಟಲು ಅಡಿಯಾಗಿ ಇಡಬೇಕಾಗಿತ್ತ ಹೇಳಿ ಅಭಿಷಾರ. ಅಂದ್ರ ಅವನ ಕೀರ್ತಿ ಮುಂದೆ ಬೆಳೆಸೋ ಸಲುವಾಗಿ ಅಭಿಷಾರ ಅಂದ್ರ ನಮಗ ತಿಳಿದಂತ ಪ್ರಕಾರ ಅವರು ಎಬ್ಬಿಸುವುದು ಧರ್ಮೇ. ಹೌದಲ್ಲ? ಅಮೋಕ್ಷಿತ ಅವನಿಗೆ ತೊಡಿ ಮೇಲೆ ಕುಣ್ಸೋನು ಊಟ ಮಾಡಿ ಕಳಿಸ್ಯಾರ, ಉಪವಾಸ ಕಳಿಸಿಲ್ಲ. ನಮ್ಮ ಪ್ರಕಾರ ಅಲ್ಲಿ ಎಬ್ಬಿಸುವುದು ಧರ್ಮೇ. ಯಾಕಂದ್ರ ಮುತ್ಯಾನ ತೆಡಿ ಮ್ಯಾಗ ಕೂತು ಉಣಬೇಕಾಗಿತ್ತು,
ಜಗತ್ತದೊಳಗೆ ಹೆಚ್ಚಿನ ಸಿದ್ಧಾಟಿಗೆ ಸಿದ್ಧ ಮುತ್ಯಾನ ಮಠ ಮನೆ ಒಳಗೆ ಶತಕೋಟಿ ಸಿದ್ಧರು ಇದ್ರು ಯಾರು ಬಾಯಿಲೆ ನುಡಿ ಮಾಡಲ್ಲ, ಎಲ್ಲ ಕಡೆ ಮೂಕು ನುಡಿ ಅವ. ಶಿವಸ್ಥಾನ ಮ್ಯಾಗ ನಿತ್ತು ಬಾದಮಿ ದಿನ ನಿನ್ನ ಅಮಾಸಿ ಬಾದಮಿ ಅಮಾಸಿಗೆ ನಿನ್ನ ಅಲ್ಲಿಗೆ ಮ್ಯಾಗ ನಾನೇ ಬರ್ತೀನಂದ ಇನ್ನೂವರೆಗೂ ಅಲ್ಲಿ ಏನು ನುಡಿ ಆಗ್ತದ ಅದು ಜಗತ್ತದೊಳಗ ಸತ್ಯದ. ಹೌದಲ್ಲ ಸಿದ್ಧರು ಹೌದಲ್ಲ ಅಂತ ಶಕ್ತಿ ಕಲಿಯುಗದೊಳಗ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಾಟಿಗೆ ಸುಳ್ಳಾಗಬಾರ್ದತಿ. ಇದು ನಾ ಹೇಳುದು ನೀ 10 ಸಲ ಕೇಳು, ಒಂದು ಉತ್ತರ ಒಂದೇ. ಹೇಳೋಕ್ಕಿಂತ ಮೊದಲೇ 100 ಸಲ ವಿಚಾರ ಮಾಡ್ತೀನಿ. ಖರೆ ಒಮ್ಮೆ ಹೋಯ್ತಂದ್ರ ಇದು ತಿರುಗಲಕ್ಕ ರಾಮನ ಬಾಣ ಅಲ್ಲ, ಅದೇ ಕಡಿಮಟ್ಟದಾಗಿ ಹೇಳದ. ತಿರುಗಲಾಕ ರಾಮನ ಬಾಣ ಅಲ್ಲ, ಹಾರ್ಲಾಕ ಕಾಮನ ಭೂದೆ ಅಲ್ಲ. ತುದುಗ ಹಿಡಿದು ಕೇಳಬೇಡ, ಹಂಗ ಹಿಡಿದು ಕೇಳು. ಎಲೆಗಾನಮಿನಿ ಎಲೆಗಾನಮಿನಿ ಅಂತ ಹೇಳ್ತಾರ. ಹಂಗ ನೀನು ಈ ಪರಾಗ ಮಾಸ್ತಾರ ತುದುಗ ಹಿಡಿದು ಕೇಳಬೇಡ, ಹಾ ಯಾರು ಕೇಳ್ತ ಕೇಳು. ಹೇಳಿ ಹೋಲಿಕ್ಕಂದ್ರ ನಾ ಮದಗೊಂಡ ಮುತ್ತನ ಮರಿಯಲ್ಲ. ಕೇಳು ನಿಮಗೆ ಕೇಳುವುದಿಲ್ಲ ಏನ್ರಿ ಪಾರಮಾರ್ಥ ಜಗತ್ತದೊಳಗೆ ಹೆಂಗ ಹೆಚ್ಚಾಯ್ತು? ಹೆಂಗ ಅಂಶದ ಮುತ್ತೆ ಅಂದ್ರೆ 5ನೇ ಅವತಾರ ತಾಂಬೂಜ ಯುಗದೊಳಗ ಅಡಿಕೇಶ್ವರ ಋಷಿಯಾಗಿ ತಪ್ಪೋಗೈತಿದೆ. ಯಾರ್ದು? ಗುರು ಸೋಮಲಿಂಗ. ಹೌದಲ್ಲ? ಭಕ್ತಿ ಮಾಡ್ತಿದ್ದ ಏನಾಯ್ತು? ಪ್ರತಿದಿನ 1001 ಹೂವುಗಳು ತಂದು ಗುರುವಿಗೆ ಅರ್ಪಣೆ ಮಾಡ್ತಿದ್ದ. ಒಂದು ದಿವಸ ಗುರುವಿನಲ್ಲಿ ವಿಚಾರ ಬತ್ತು, ಅಡಿಕೇಶ್ವರ ರುಚಿ ಭಕ್ತಿಯರು ಒಮ್ಮೆ ಪರೀಕ್ಷೆ ಮಾಡ್ಬೇಕಂತೇಳಿ ವಿಚಾರ ಬತ್ತು. ಪರೀಕ್ಷೆ ಪ್ರತಿದಿನ ಆ ಒಂದು ಹೂವಿನ ದುಂಡಿ ಒಳಗ ಹೂ ತಗೊಂಡು ಹೋಗ್ತಿದ್ದ. ಒಂದು ಹೂವು ಜರದು ಅಡಿಕೇಶ್ವರ ಋಷಿ ಪಾದ ಮ್ಯಾಗ ಬಿತ್ತು. ಅವಾಗ ಅಡಿಕೇಶ್ವರ ಋಷಿ ವಿಚಾರ ಮಾಡ್ತಾನ, ಯಪ್ಪ ಗುರು ಸೇವಕ್ಕಾಗಿ ಹೋಗ್ತಿರ್ತಕ್ಕಂತ ಹೂವ ನನ್ನ ಪಾದದ ಮ್ಯಾಗ ಬಿತ್ತು ಅಂದ್ರ ಈ ಪಾದನ ಇಡಬಾರ್ದಂತೇಳಿ ಪಾದ ಕಡ್ದು ಗುರುವಿನ ಪೂಜೆ ಮಾಡದ ಯಾರು? ಅಡಿಕೇಶ್ವರ ಋಷಿ. ಹೌದಲ್ಲ? ಹೂವು ಎಲ್ಲ ಏರಿಸಿದ ಪರಮಾತ್ಮ ಗುರು ಕೇಳ್ತಾನ, ಏನತ್ತ? ಏ ಅಡಿಕೇಶ್ವರ, ಪ್ರತಿನಿತ್ಯ ನಿನ್ನ ಭಕ್ತಿಗಾಗಿ 1001 ಹೂ ಏರಿಸ್ತಿದೋ, ಇವತ್ತು 1000 ಏರಿಸಿದಲ್ಲ, ನಿನ್ನ ಭಕ್ತಿ ಒಳಗೆ ಭಿನ್ನತೆ ಬತ್ತೇನೋ? ಕೊರತೆ ಬತ್ತೇನೋ? ನಿನ್ನ ಭಕ್ತಿ ಕಮ್ಮಿ ಆಯ್ತಾನೋ ಅಂತ ಹೇಳಿ ಪರಮಾತ್ಮ ಅಡಿಕೇಶ್ವರ ಋಷಿಗೆ ಹೇಳದ ಕಾಲಕ್ಕ ಅವಾಗ ಏನ್ ಮಾಡ್ತಾನ್ರಿಪ್ಪ? ಯಪ್ಪ ಎಷ್ಟೋ ಯುಗ ಮಾಡಿದ್ರು ಭಕ್ತಿ, ನನ್ನ ಭಕ್ತಿ ಪರೀಕ್ಷೆ ಇವತ್ತೇ ಬರ್ಬೇಕಾಗಿತ್ತೇನೋ? ತಂದಿ ನಿನ್ನ ಅಪ್ಪಣೆ ಪ್ರಕಾರ 1001 ಹೂ ಏರಿಸ್ತೀನಿ ಅಂತೇಳಿ ಚಂದ್ರ ಕಡ್ದು ಗುರುವಿಗೆ ಅರ್ಪಣೆ ಮಾಡ್ಯಾನ. ಅದೇ ಪಾರಮಾರ್ಥದೊಳಗ ಅಡಿಕೇಶ್ವರ ಋಷಿ. ಪರಮಾತ್ಮ ಸಹಿತ ಇವನ ಭಕ್ತಿ ನೋಡಿ ಹುಚ್ಚಾಗ್ಯಾನ. ಹೇಳ್ತಾನ, ಹೇ ಅಡಿಕೇಶ್ವರ ಋಷಿ, ನೀ ಮಾಡಿರ್ತಕ್ಕಂತ ಭಕ್ತಿ ಜಗತ್ತದೊಳಗೆ ಹೆಚ್ಚಿಂದ ಅದು ನಿನಗ ಉಪದೇಶ ಕೊಡ್ತಾ ಏನು? ನಿನ್ನ ಪಾದ ಗಟ್ಟಿಯಾಗಲಿ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗಲಿ, ನಿನ್ನ ರುಂಡ ಪಲ್ಲಕ್ಕಿ ಒಳಗ ಹೊತ್ತ ಮೇಲೆ ಅಂತೇಳಿ ಅಡಿಕೇಶ್ವರ ಋಷಿಗೆ ಪಾರಮಾರ್ಥದಿಂದ ದುಡಿದಕ್ಕಾಗಿ ಅಲ್ಲಿ ಪರಮಾತ್ಮ ಆಶೀರ್ವಾದ ನೀಡ್ಯಾನ. ಹೌದಲ್ಲ? ಹಿಂಗ ಪ್ರಪಂಚ ಮಾಡಿ ಎಲ್ಲರೇ ಯಾರ ಮುಂದರೆ ದುಡುದು ಅವರಿಗೆ ಭಗವಂತ ಉಪದೇಶ ಕೊಟ್ಟದಕ್ಕಾಗಿ ಅವ್ರ ಪಾದನು ಎಲ್ಲರೇ ಪಾದಗಟ್ಟಿ ಆಗ್ಯಾವನು, ಶಿವಾಲಯದ ಮುಂದೆ ಮೆರಿಲಿತ್ತದೇನು, ಅವ್ರ ರುಂಡು ಬಿ ಪಲ್ಲಕ್ಕಿಯಾಗ ಹೊತ್ತು ಮೆರಿಲಿತ್ತದೇನು, ಸಂಸಾರ ಮಾಡಿ ಅಂತದಿದ್ರೆ ಯಾನ್ರಿ ಹೇಳ್ರಿ? ಸೋಮ ಇಲ್ಲಿ ಪ್ರಪಂಚ ವಜ ಆಯ್ತತ್ತ, ಅಲ್ಲಿ ಪಾರಮಾರ್ಥದೊಳಗೆ ಕಾಲಿಟ್ಟತ್ತ, ಪ್ರಪಂಚ ಮಾಡ್ದ ಹೆಚ್ಚ. ಹಿಂಗಂದ್ರ ವಿಷಯ ಬಿಡುಗಡೆ ಆಗುದಿಲ್ಲ. ನಿಮ್ಗೊಂದು ಮಾತು ಹೇಳ್ತಾ, ಪ್ರಪಂಚದೊಳಗೆ ಎಷ್ಟು ಜನ ಸಾವಪ್ಪ್ಯಾರ, ಪ್ರಪಂಚ ಎಷ್ಟು ಹೇಸಿಕೆ ಅದ ಅನ್ನೋದು ನಿಮ್ಗೆ ಹೇಳ್ತೀನಿ. ಯಾಕಂದ್ರ ನಾನು ನಂದು ನನ್ನ ಹೆಂಡ್ರು ನನ್ನ ಮಕ್ಕಳು ನನ್ನ ಗಂಡ ಅಂತ ಹೇಳಿ ಒಬ್ಬಕ್ಕೆ ಹೆಣ್ಮಗಳು ಪ್ರಪಂಚ ಮಾಡ್ತಿದ್ರು. ಪ್ರಸಾದ ಯಾರು ಮಾಡಿಲ್ಲ, ಎಲ್ಲಾರು ಪ್ರಸಾದ ಮಾಡ್ಬೇಕಾಗಿ ವಿನಂತಿ. ಇನ್ನ ಯಾರು ಹೋಗಿದ್ರೆ ಅಂದ್ರೆ ಮತ್ತೊಂದು ಮಾಡ್ರಿ, ಅವ್ರ ಪ್ರಸಾದ ಮಾಡ್ರಿ. ಪ್ರಪಂಚದಿಂದ ಹೆಂಗದ ಹೇಳ್ತೀನಿ ಕೇಳು. ನಾನು ನಂದತ್ತೇಳಿ ಒಬ್ಬಕ್ಕೆ ಹೆಣ್ಮಗಳು ಪ್ರಪಂಚದೊಳಗೆ ಕಾಲಹರಣ ಮಾಡ್ತಿದ್ಳು. ಒಂದು ದಿನ ಏನಾಯ್ತು, ಬೆಂಗಳೂರಿನೊಳಗ ಹಲಸೂರು ಕ್ರಾಸ್ ಮ್ಯಾಗ ಆಕ್ಸಿಡೆಂಟ್ ಆಯ್ತು. ಹೌದು. ಆ ಆಕ್ಸಿಡೆಂಟ್ ಒಳಗ ಗಂಡು ತೀರ್ಕೊಂಡ,
ತಾಯಿ ಮಗ ಮಾತ್ರ ಉಳಿದ್ರು. ಹೌದು ಹೌದು, ತಾಯಿ ಮಗ ಉಳಿದ್ರು. ತಾಯಿ ಮಗ ಉಳಿದ್ರು. ಪ್ರತಿದಿನ ನನ್ನ ಮಗನಿಗೆ ಅಪ್ಪಿಲನ್ನು ಚಿಂತಿ ಕಾಡಬಾರದು, ಮತ್ತೊಬ್ಬರು ಮನಿ ಮುಸುರಿ ತೊಳೆದು ಆ ಮಗುವಿಗೆ ಅಪ್ಪಿಲನ್ನು ಕೊರಗ ಬರಬಾರದು ಅಂತೇಳಿ ಆ ಮಗುವಿಗೆ ಹಾಲನ್ನು ಪಾಲನ್ನು ಮಾಡಿದ್ರು. ಜೋಪಾನ ಮಾಡಿದಳು. ಮುಂದ ಒಂದು ದಿನ ಪ್ರತಿನಿತ್ಯ ಹುಡುಗ ಸಾಲಿಗೆ ಹೋಗ್ತಿತ್ತು. ಹೋಗು ಮುಂದ ತನ್ನ ಊಟದ ಬುತ್ತಿ ಮರೆತೋಯ್ತು. ಮನೆಯೊಳಗೆ ಮರೆತು ಹೋಯ್ತು. ಈ ತಾಯಿಗೆ ಚಿಂತೆ ಇತ್ತು, ನನ್ನ ಮಗ ಇವತ್ತು ಪ್ರತಿನಿತ್ಯ ಬುತ್ತಿ ಹೋಯ್ತಿತ್ತು, ಇವತ್ತು ಬುತ್ತಿ ಒಯ್ಲಾರ್ದೆ ಹೋಗ್ಯಾದಂದ್ರ ನನ್ನ ಮಗ ಮಧ್ಯಾಹ್ನದಾಗ ಉಣ್ತಾದಿಲ್ಲೋ ಏನಾಗಿತ್ತು ಅಂತೇಳಿ ನನ್ನ ಮಗ ಅಂತೇಳಿ ಆತುರದಿಂದ ಬುತ್ತಿ ತಗೊಂಡು ಓಡುತ್ತೆ ಎಲ್ಲಿ ಸಾಲಿಗೆ ಬಂದಳು. ಎಲ್ಲಾದ ನನ್ನ ಮಗ ಅಂತೇಳಿ ಹುಡುಕಿ ಮಗುವಿಗೆ ಬುತ್ತಿ ಕೊಟ್ಲು. ಆದರೆ ತಾಯಿಗೆ ಒಂದು ಕಣ್ಣು ಇರ್ಲಿಲ್ಲ, ತಾಯಿ ನೋಡ್ಲಾಕ ಸುಂದರಿ ಇರ್ಲಿಲ್ಲ. ತಾಯಿ ಕುರುಪಿದಳು. ಆ ರಾಮುವಿನ ಆತ್ಮೀಯ ಸ್ನೇಹಿತರು ಇವನ ತಾಯಿ ಕೊಡ್ಡಾಳೋ, ಇವನ ತಾಯಿ ಕುರುಪ್ಯಾಳ ಅಂತೇಳಿ ನಿಂದೇದ ಮಾತು ಮಾತಾಡ್ಲತ್ತ. ರಾಮುವಿನ ಮನಸ್ಸಿನೊಳಗ ಒಂದೇ ಮೂಡ್ತು, ನನ್ನ ತಾಯಿ ಕುಡ್ಡಾಳಲ್ಲ, ನನ್ನ ತಾಯಿ ಕುರುಪ್ಯಾಳ, ಈಗಿನ ಸಂಗತಿ ಇದ್ದಳ ನನಗ ಅಪಮಾನ ಆಗ್ತದ ಅಂತೇಳಿ ತಾಯಿ ಸಂಗತಿ ಬ್ಯಾರೆಯಾಗಿ ಏನು ಮಾಡದ ತನ್ನದೇ ಆದ ಒಂದು ಕೋಲಿ ಒಳಗ ಅಭ್ಯಾಸ ಮಾಡೋದು ತಂದೆತ. ತಾಯಿ ಸಂಗಟ ಟೀಕೆ ಇರ್ಲಾಕ್ ತಯಾರಿಲ್ಲ. ಮಾತಾಡೋದಿಲ್ಲ. ಆದರೂ ತನ್ನ ತಾಯಿ ಇದು ನನ್ನ ಮಗನೇ ತಿಳಿ ಪ್ರಪಂಚ ಮಾಡ್ಲತ್ತು. ಹೌದಲ್ಲ? ಮುಂದೊಂದು ದಿನ ಮಗ ಕಲಿತು ದೊಡ್ಡ ನೌಕರಿಗೆ ದಿಲ್ಲಿಗೆ ಹೋಗ್ಬೇಕಾಯ್ತು. ದಿಲ್ಲಿ ಒಳಗೆ ಹೋಗಿ ನೌಕರಿ ಮಾಡ್ಲತ್ತ. ಅಲ್ಲೇ ಒಂದು ಪ್ರೇಮಿಯಾಗಿ ಮದುವೆಯಾಗಿ ಮಕ್ಕಳಾಗಿ ಪ್ರಪಂಚ ಮಾಡ್ಲತ್ತ. ಹೌದಲ್ಲ? ಅಲ್ಲಿ ಹೋದ ಕಾಲಕ್ಕೆ ತಾಯಿಗೆ ಚಿಂತೆ ಆಯ್ತು, ನನ್ನ ಮಗ ದಿಲ್ಲಿ ಒಳಗೆ ಎಲ್ಲದ ಒಂದ್ಸಲ ಮಗನ ಮಾರಿಯೇರಿ ನೋಡಿ ಬರ್ಬೇಕಂತೇಳಿ ಎಂದೂ ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ಲಾರ್ದಕ್ಕೆ ಪತ್ತ ತೊಗೊಂಡು ದಿಲ್ಲಿಗೆ ಬಂದು ಎಲ್ಲದ ನನ್ನ ಮಗ ಅಂತೇಳಿ ಹುಡುಕುತ್ತ ಮಗನ ಮನೆಗೆ ಬಂದು ಟಕ್ ಟಕ್ ಅಂತೇಳಿ ಬಾಗಿಲು ಬಿಡಿತಾಳ. ಬಾಗಿಲ ತೆಗೆದು ನೋಡ್ತಾನ, ತಾಯಿ ಮನಿ ಬಾಗಿಲಿಗೆ ಬಂದಾಳ. ತಾಯಿ ಅಂತೇಳಿ ಅಪ್ಕೋಬೇಕತ್ತಾನ. ಮನಸ್ಸಿನೊಳಗ ಸಂಕಲ್ಪದ ಅಲ್ಲಿ ಅಪಮಾನ ಆಗತ್ತದಂತೇಳಿ ದಿಲ್ಲಿಗೆ ಬಂದಿದ. ಒಂದು ವೇಳೆ ತಾಯಿ ಖೂನ ಹಿಡಿದು ಮನಿ ಒಳಗೆ ತಗೊಂಡ್ರ ಮತ್ತನ ಅಪಮಾನಕ್ಕೆ ಈಡಾಗ್ತಲ್ಲ. ತಾಯಿಗೆ ತೋಳುದು ಬ್ಯಾಡ ಮನಿ ಒಳಗತ್ತೇಳಿ ನೀ ಯಾರು ನನಗೆ ಗೊತ್ತಿಲ್ಲ ಅಂದ. ಖೂನ್ ಹಿಡಿಲಿಲ್ಲ ತಾಯಿಗೆ ಖೂನ್ ಹಿಡಿಲಿಲ್ಲ. ಬಾಗಲ ಮುಚ್ಚಿಬಿಟ್ಟ. ಹಡದ ಕಳ್ಳ ಖೂನ್ ಹಿಡ್ಲಾರ್ದೆ ಇದ್ದಿತ್ತು. ನನ್ನ ಪ್ರಾರಬ್ಧ ಕರ್ಮ ಹಿಂಗೆ ಏನೋ ಅಂತ ಹೇಳಿ ತಾಯಿ ದಿಲ್ಲಿದಿಂದ ಹೊಳ್ಳಿ ಬೆಂಗಳೂರಿಗೆ ಬಂದ್ರು. ಹೌದಲ್ಲ? ಅವಾಗ ವಿಚಾರ ಮಾಡಿ 8 ದಿವಸದ ಮ್ಯಾಗ ಟ್ರೈನಿಂಗ್ಗಾಗಿ ಯಾರು ಆ ರಾಮು ಬೆಂಗಳೂರಿಗೆ ಬಂದ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಈ ತಾಯಿ ಮಾರಿಯರಿ ಒಮ್ಮೆ ನೋಡ್ಬೇಕಂತೇಳಿ ವಿಚಾರ ಬಂತು. ಹೊಳ್ಳಿ ಮನೆಗೆ ಓಡುತ್ತ ಮನೆಗೆ ಹೋಗ್ತಾನ. ಮನಿ ಒಳಗ ಕತ್ಲಿ ಬಿದ್ದಿರ್ತದ. ಮನಿ ಮಾತ್ರ ಇತ್ತು, ಆದ್ರೆ ಮನಿ ಒಳಗ ತಾಯಿ ಇರ್ಲಿಲ್ಲ. ಏನಾಗಿತ್ತು ತಾಯಿಗೆ? ಕೇಳ್ತಾನ ಆಜು ಬಾಜುಕಿನ ಮನೆಯವ್ರಿಗೆ, ನನ್ನ ತಾಯಿ ಎಲ್ಲಿ ಹೋದಳು ಅಂತ. ಅವಾಗ ಹೇಳ್ತಾರಪ್ಪ, ನಿನ್ನ ತಾಯಿ ನಿನ್ನ ಮ್ಯಾಗ ಆಸೆ ಇಟ್ಟು ಎಷ್ಟೋ ದಿವಸ ಜೀವ ಹಿಡಿದು ನಿಂತಳು, ಆದರೂ ನೀ ಬರಲಿಲ್ಲ. ನಿನ್ನ ತಾಯಿ ರಾಮು ಅಂತೇಳಿ ನಾಮ ನೋಡದ ಜೀವ ಬಿಟ್ಟಳು. ಇಷ್ಟು ಹೇಳುವುದೇ ತಡ. ಏನನ್ನ ತಾಯಿ ಅಂತೇಳಿ ಚೀರಾಡ್ಲತ್ತ ಇದ್ದಾಗ ಕಡೆಗಣಿಸಿ ಸತ್ತಾಗ ಹತ್ತಾರೆ ಮತ್ತೆ ಬರುವರೆ ಹೆತ್ತವರು. ಇಟ್ಟನ್ನೋದೇ ತಡ. ದುಃಖ ಮಾಡ್ಕೊತ ಹೋಗ್ಬೇಕತ್ತಿದ. ಆ ತಾಯಿ ಮನಿ ಒಳಗೊಂದು ಪತ್ರ ಬರೆದಳು. ಏನು ಪತ್ರ ಬರ್ದಳ್ರಿ? ಏನು ಪತ್ರ ಬರ್ದಾಳ ಅಂತೇಳಿ ನೋಡ್ಬೇಕತ್ತಿದ. ತಾಯಿ ಬರ್ದಾಳೆ, ಮಗು ರಾಮು, ನಿನಗೊಂದು ಮಾತು ಹೇಳ್ಬೇಕು ಮಾಡಿದ. ಆ ಸುಳ್ಳು ನಾನಿನ ಆ ಸತ್ಯ ನಾನಿನಿಂದ ಮುಚ್ಚಿಟ್ಟಿದ. ಹಂಗು ಹಿಂಗು ಸಾಯಿ ಆಳಿ ಬಂದದು ಕಂದ, ನಿನಗೆ ಹೇಳೇ ಸಾಯ್ತ. ಏನು ಬರ್ದಿರ್ತಾಳ್ರಿ? ಹುಟ್ಟಿದ 2 ವರ್ಷದೊಳಗ ಅಲಸೂರು ಕ್ರಾಸ್ ಮ್ಯಾಗ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ನೊಳಗ ನಿನ್ನ ತಂದೆ ತೀರ್ಕೊಂಡ. ನಿಂದ ಕಣ್ಣು ಹೋಗಿವು. ನಿನ್ನ ಕಣ್ಣಿನ ಆಪರೇಷನ್ಕ ಲಕ್ಷ ರೊಕ್ಕ ಬೇಕಾಗಿವು. ಇದ್ದಿರ್ತಕ್ಕಂಥ ವಜ್ರ ವೈಡೂರ್ಯವು ಹೊಲ ಮನಿ ಮಾರಿ ನಿನ್ನ ಅಪರಿಸಿಕೆಯನ್ನು ರೊಕ್ಕ ಮಾಡ್ದ. ಆದ್ರೆ ನಿನಗೆ ಕಣ್ಣು ಕೊಡೋರ್ದು ಆದಿದ್ದಿತ್ತಿಲ್ಲ ಕಂದ, ನಿನಗೆ ಕಣ್ಣು ಕೊಡೋರ್ದು ಆದಿದ್ದಿತ್ತು. ನನ್ನ ಮಗ ಇನ್ನೂ ಬಹಳ ಬೆಳಗಬೇಕಾಗ್ಯದ, ನನ್ನ ಮಗ ಜಗತ್ತು ನೋಡ್ಬೇಕಾಗ್ಯದ ಅಂತೇಳಿ ನನ್ನ ಕಣ್ಣು ನಿನಗೆ ದಾನ ಮಾಡ್ದವ ಕಂದ, ನನ್ನ ಕಣ್ಣು ನಿನಗೆ ದಾನ ಮಾಡ. ಕೇಳುದೇ ತಡ, ಮಗನ ಕಣ್ಣಾನ ನೀರು ಬರ್ಲಾತು. ತಾಯಿ ಮುಂದೆ ಹೇಳ ಮರದಾಳ, ನೋಡ್ರಿ ಪುಣ್ಯಾತ್ಮರೇ, ಏನತ್ತಾಳ್ರಿ? ಮಗ, ಇದು ಓದಿ ನಿನ್ನ ಕಣ್ಣಾಗ ನೀರು ಬರ್ತಾವೋ, ಆದ್ರೆ ನೀ ಕಣ್ಣಾಗ ನೀರು ತೆಗಿಬೇಡ ಕಂದ, ನೀ ಕಣ್ಣಾಗ ನೀರು ತೆಗಿಬೇಡ. ನಿನ್ನ ತಾಯಿ ತೀರು ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಕಂದ,
ನಿನ್ನ ತಾಯಿ ಕಣ್ಣು ಜಗತ್ತೆ ನೋಡ್ಲತ್ತಾವ. ಹೌದ್ ನಿನ್ನ ಕಣ್ಣಿನೊಳಗೆ ನೀರು ಬಂದ್ರೆ ನಿನ್ನ ತಾಯಿ ಕಣ್ಣಾಗೆ ನೀರು ಬಂದಂಗೋ ಮಗ, ನಿನ್ನ ತಾಯಿ ಕಣ್ಣಾಗೆ ನೀರು ಬಂದಂಗತ್ತೇಳಿ ಪತ್ರ ಓದಿ ಹೃದಯಘಾತದಿಂದ ರಾಮು ತೀರಿ ಹೋದ ಆತ್ಮೀಯ ಬಂಧುಗಳು. ಹೃದಯಘಾತದಿಂದ ರಾಮು ತೀರು. ಹೌದ್ ಮತ್ತ ನನ್ನ ಪ್ರಪಂಚ, ನನ್ನ ಮಕ್ಕಳು, ನನ್ನ ಗಂಡ ಅಂತೇಳಿ ಪ್ರಪಂಚ ಮಾಡಿರ್ತಕ್ಕಂಥ ತಾಯಿ ಗತಿ ಏನಾಯ್ತು, ಮಗನ ಗತಿ ಏನಾಯ್ತು, ತಾಯಿಗೆ ತಿರಸ್ಕಾರ ಮಾಡಿರ್ತಕ್ಕಂಥ ಮಗನ ಗತಿ ಏನಾಯ್ತು. ಹೌದ್ 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 ಹೌದ. ಪ್ರಪಂಚದೊಳಗಿಟ್ಟೆಲ್ಲ ಹೊಲಸದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಆ ರಾಮು ಹಂಗ ಮಾಡ್ಯಾನಂತೇಳಿ ನಾವು ನೀವು ನಿಜ ಜೀವನದೊಳಗೆ ಹಿಂಗೆ ಯಾರು ಮಾಡೋದು ಬೇಡ. ಹೌದ್ ಹೌದು. ನಮ್ಮ ತಾಯಿ ತಂದೆ ನಮ್ಮ ಅವ್ವ ಅಪ್ಪ ಮನೆ ಒಳಗೆ ತಿಳಿಲಾರ್ದೆ ಮಾತಾಡಿದ್ರು, ನಮ್ಮಪ್ಪ ತಿಳಿಲಾರ್ದೆ ಮಾತಾಡ್ಯಾನ, ನಮ್ಮಪ್ಪ ತಿಳಿದರೆ ಮಾತಾಡ್ಯಾನ ಅಂತೇಳಿ ಆ ಮಾತಾಡ್ತಿರ್ತಕ್ಕಂಥ ಶಬ್ದ ಬಿಟ್ಟು ನೀವು ತಾಯಿ ಸಂಗಟ ಆಲನ ಪಾಲನ ಮಾಡ್ಕೊತಿದ್ರಂದ್ರ ಅಂತ ಧರ್ಮ ಜಗತ್ತದೊಳಗೆ ಯಾವುದು ಇಲ್ಲ ಆತ್ಮೀಯ ಬಂಧುಗಳಿಗೆ. ಹೌದ್ ಹೌದ್ ಹೌದ. ಮತ್ತ ಅವರು ಒಂದು ಮಾತಾಡ್ರತ್ತೇಳಿ ನಾವು ಒಂದು ಮಾತಾಡ್ದೇವ ಅಂದ್ರ ಅದು ಹಡದ ಕಳ್ಳಿ ಇರ್ತದ. ಅದಕ್ಕೆ 101 ವಿಚಾರ ಬರ್ತಾವ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡಿ ತಮ್ಮ ಯಾರಿಗೂ ವಜ್ಜಾಗುದಿಲ್ಲ. ಅದಕ್ಕೆ ಜಗತ್ತದೊಳಗ ಪಾರಮಾರ್ಥನೇ ಹೆಚ್ಚಿಂದದ, ಪಾರಮಾರ್ಥದಲ್ಲಿ ನಿಜ ಸುಖ ಅದ, ಪಾರಮಾರ್ಥದಲ್ಲಿ ಮುಕ್ತಿ ಅದ, ಪಾರಮಾರ್ಥದಿಂದನೇ ಪ್ರಾಪ್ತಿ ಅದ. ಹೌದು. ಮತ್ತ ನಮಗೇನು ಕಮ್ಮದ್ರಿ, ನಮಗೂ ಏನು ಬೇಕಾದ ಅಮ್ಮೋಕ್ಷದ ಮಾಧುಲಿಂಗ ಮಲಕಾರ ಸಿದ್ಧ ಮುತ್ಯ ನಮಗೂ ಏನು ಬೇಕಾದ ಕೊಟ್ಟಾನ. ಹೌದ್ ಹೌದು. ನಾನು ಇಂಜಿನಿಯರ್ ಸಾಲಿ ಕಲ್ತಿದ್ ಕಮ್ಮಿ ಕಲ್ತಿಲ್ಲ. ಹೌದ್ ಹೌದ. ನನಗೂ ಪ್ರಪಂಚ ನಾದ್ ಬಿದ್ದು ನಾನು ಪುಣಾದಂತ ಸಿಟಿ ಒಳಗೆ ನೌಕರಿ ಮಾಡ್ತಿದ್ದ. ಆದ್ರೆ ನನಗೆ ಸುಖ ಅನ್ನೋದೇ ಇರ್ಲಿಲ್ಲ. ಹೌದ್ ಹೌದ. ಅವಾಗ ಯಾವಾಗ ಮುತ್ಯಾನ ಸತ್ಯ ಸಂಘ ಮಾಡ್ಬೇಕಂತೇಳಿ ಪುಣ ಬಿಟ್ಟು ಇಲ್ಲಿ ಬಂದು ಈ ಡೊಳ್ಳಿನ ಮ್ಯಾಗ ನಂಬಿ ಶಿವಸ್ಥಾನ ಕೈಯಾಗ ಹಿಡಿದಿನಲ್ಲ. ಹೌದ್ ಹೌದ. 1,00,000 ರೂಪಾಯಿ ಫಾಯ್ದಾ ಇದ್ರು ಆ ಕಾಡಿ ಹೋಗಂಗಿಲ್ಲ. ಮೊದಲ ಮುತ್ಯಾನ ಸೇವಾದೊಳಗ ಪಾರಮಾರ್ಥದೊಳಗೆ ಕಾಲ ಕಳಿದು. ಹೌದ್ ಹೌದು. ಮತ್ತ ಮುತ್ಯ ಪಾರಮಾರ್ಥದೊಳಗೆ ದುಡ್ದಿನ ಅಂತೇಳಿ ಯಾನು ಕಮ್ಮಿ ಮಾಡಿಲ್ಲ. ಹೌದ್ ಹೌದ. ಎಲ್ಲೋ ಪ್ರಪಂಚದ ನಾದಿಗೆ ಬಿಟ್ಟು ಯಾರ ಕೈ ಒಳಗರೆ ಹಾಳಾಗಿ ದುಡಿತಿದ್ದ ಮುತ್ಯಾನ ಸೇವಾ ಮಾಡ್ಬೇಕಂತೇಳಿ ಇಲ್ಲಿ ಬಂದಿರತಕ್ಕಂಥದ್ದಿಂದ 30 ನನ್ನ ಕೈಯಾಗ ಮಾಡ್ಯಾನ. ಇದು ಪಾರಮಾರ್ಥದಿಂದ ದುಡಿದ ಶಕ್ತಿ. ಹೌದ್ ಹೌದ್ ಹೌದ. ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ಪಾರಮಾರ್ಥನಂತದ್ದು ಹೆಚ್ಚಿನದ ಅಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಬಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ಹೇಳ್ಬೇಕಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿ ಕ್ಯಾಲಿ ಚಾಲು ಮಾಡ್ತಕ್ಕಂಥ